ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವಾಗ್ಲೂ ಒಂದೇ ತರ ಬ್ರೇಕ್ಫಾಸ್ಟ್ ಗಳನ್ನ ಮಾಡಿ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ತೊಂದ್ರೆನೆ ಇಲ್ಲದೆ ನನ್ನ ಚಾನಲ್ ನ ಫಾಲೋ ಮಾಡ್ಕೊಳ್ಳಿ. ಯಾಕಂತಂದ್ರೆ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಬ್ರೇಕ್ಫಾಸ್ಟ್ ರೆಸಿಪಿಗಳಾಗಿರ್ಬೋದು, ಡಿನ್ನರ್ ರೆಸಿಪಿಗಳಾಗಿರ್ಬೋದು ಸಾಕಷ್ಟು ಅಪ್ಲೋಡ್ ಮಾಡಿದೀನಿ. ಹಾಗೆ ಸ್ನಾಕ್ಸ್ ರೆಸಿಪಿ ಕೂಡ. ಇವತ್ತು ಒಂದು ಸಖತ್ ಟೇಸ್ಟಿ ಆಗಿರುವಂತಹ ರೋಡ್ ಸೈಡ್ ಅಲ್ಲಿ ಅಥವಾ ಹೋಟೆಲ್ ಗಳಲ್ಲಿ ಸಿಗೋ ತರ ಟೊಮೆಟೊ ಬಾತ್ ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲು ಒಂದು ಮಿಕ್ಸಿ ಜಾರ್ ನ ತಗೊಳ್ಳಿ. ಅದರಲ್ಲಿ ಒಂದು ಈರುಳ್ಳಿ ಹಾಗೇನೆ 3 ಹಸಿಮೆಣಸಿನಕಾಯಿ, ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊನ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಇದನ್ನ ರುಬ್ಕೊಂಡ್ ಬಂದ್ಬಿಡೋಣ ಮೊದ್ಲು. ಹಾಗೇನೆ ಯಾರಾದ್ರೂ ಹೊಸಬ್ರು ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇದಕ್ಕೆ 1 ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋಬೇಕಾಗತ್ತೆ. ಪೇಸ್ಟ್ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಶುಂಠಿ ಬೆಳ್ಳುಳ್ಳಿ ಎರಡನ್ನು ಹಾಕೊಂಡು ಚೆನ್ನಾಗಿ ಇದನ್ನ ರುಬ್ಕೊಳ್ಳಿ. ನೀರ್ ಹಾಕ್ದಿರಾನೆ ರುಬ್ಕೊಳ್ಳಿ. ಈ ಕಡೆ ಒಂದ್ ಕುಕ್ಕರ್ ತಗೊಂಡು ಅದ್ರಲ್ಲಿ ಒಂದು 3 ರಿಂದ 4 ಚಮಚ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾನು. ನೀವು ಎಣ್ಣೆ ಬದಲಾಗಿ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಮತ್ತೆ ಇಲ್ಲಿ ನಾನು 1-2 ಪೀಸ್ ಆಗುವಷ್ಟು ಚಕ್ಕೆ, 3 ಲವಂಗ, ಮತ್ತೆ 2 ಮರಾಠ ಮೊಗ್ಗು, ಹಾಗೇನೆ ಸ್ವಲ್ಪ ಕಸ್ತೂರಿ ಮೇಥಿ, 1 ಏಲಕ್ಕಿನ ಹಾಕೊಂಡು ಚೆನ್ನಾಗಿ ಇದನ್ನ ಕಾಯೋದಕ್ ಬಿಟ್ಟಿದ್ದೀನಿ. ನೆಕ್ಸ್ಟ್ 1 ಈರುಳ್ಳಿನ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ಎಣ್ಣೆನಲ್ಲಿ ಅದು ನಾವು ಹಾಕಿರುವಂತ ಚಕ್ಕೆ ಲವಂಗ ಇದೆಲ್ಲ ಸ್ವಲ್ಪ ಫ್ರೈ ಆಗ್ಬೇಕು. ಆಮೇಲೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಇದನ್ನ ಬಾಡಿಸ್ಕೊಳ್ಳಿ. ಈರುಳ್ಳಿ ತುಂಬಾ ಹೊತ್ತೇನ್ ಬೇಯೋದೇನ್ ಬೇಡ, ಒಂದ್ ಸ್ವಲ್ಪ ಎಣ್ಣೆನಲ್ಲಿ ಆ ಕಡೆ ಈ ಕಡೆ ಬಾಡಿಸ್ಕೊಂಡ್ರೆ ಸಾಕಾಗತ್ತೆ. ಈ ತರ ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀರಾ ಅಂದ್ರೆ ಈರುಳ್ಳಿನ 1 ಅಥವಾ 2 ತಗೊಳ್ಳಿ. ನಾನಿಲ್ಲಿ ಒಂದು 3 ಜನಕ್ಕೆ 1 ಟೈಮ್ ಆಗೋಷ್ಟು ಮಾಡ್ತಾ ಇದ್ದೀನಿ. ಹಂಗಾಗಿ ನಾನು 1 ಈರುಳ್ಳಿನ ತಗೊಂಡಿರೋಂಥದ್ದು. ನಾನು 3 ಜನಕ್ಕೆ ಆಗುವಷ್ಟು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇನೆ. ನೀವೇನಾದ್ರೂ ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀರಾ ಅಂದ್ರೆ ಒಂದ್ ಸ್ವಲ್ಪ ಅದು ನಾವು ಮೊದ್ಲೇ ಮಾಡ್ಕೊಂಡ್ವಲ್ವಾ, ರುಬ್ಬಿದ್ವಲ್ವಾ, ಅದೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ರುಬ್ಬಿಟ್ಕೊಂಡಿದ್ವಲ್ವಾ ಅದನ್ನ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ. ಫಸ್ಟೇ ಯಾಕೆ ಒಗ್ಗರಣೆಗೆ ಇದನ್ನ ಹಾಕ್ತಾ ಇದ್ದೀನಿ ಅಂದ್ರೆ ಅದನ್ನ ನಾವು ಹಸಿಯಾಗಿ ಹಾಕಿ ರುಬ್ಬಿರೋಂಥದ್ದು. ಸೊ ಹಾಗಾಗಿ ಆ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅಂತ ಅಂದ್ರೆ ನಾವು ಈರುಳ್ಳಿ ಹಾಕಿದ್ಮೇಲೆ ಡೈರೆಕ್ಟ್ ಆಗಿ ಎಣ್ಣೆಗೆ ಹಾಕೊಂಡು ಈ ತರ ನೀಟಾಗಿ ಫ್ರೈ ಮಾಡೋದ್ರಿಂದ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಆಗಿರ್ಬೋದು, ಈರುಳ್ಳಿದು ಹಸಿ ವಾಸನೆ ಆಗಿರ್ಬೋದು ನೀಟಾಗಿ ಹೋಗುತ್ತೆ. ಹಂಗಾಗಿ ನಾನು ಈ ಟೈಮಲ್ಲಿ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ನೀಟಾಗಿ ಒಂದ್ ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನು ಇವಾಗ 2 ರಿಂದ 3 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕ್ಕ ಸೈಜ್ದು 3 ಟೊಮೆಟೊನ ನಾನು ಹಾಕೊಂಡಿದ್ದೀನಿ. ಇದಕ್ಕೆ ಮೇನ್ ಟೊಮೆಟೊ ಬಾತ್ಗೆ ಟೊಮೆಟೊನೇ ಜಾಸ್ತಿ ಹಾಕೋಬೇಕು, ಅವಾಗ್ಲೇ ನಮ್ಗೆ ಆ ರುಚಿ ಬರುವಂತದ್ದು. ನಾನೊಂದ್ ಸ್ವಲ್ಪ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ. ನೀವ್ ಇನ್ನೂ ಬೇಕಾದ್ರೆ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಕೂಡ ಸೇರಿಸ್ಕೋಬಹುದು. ಮತ್ತೆ ನಾನಿಲ್ಲಿ ಒಂದ್ ಅರ್ಧ ಚಮಚ ಆಗೋಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಬೇಯಬೇಕು. ಟೊಮೆಟೊ ಏನಿದೆಲ್ಲ ಅದು ಒಂದು ಅರ್ಧ ಇಂದ 1/4 ಭಾಗ ನಮ್ಗೆ ಈ ಟೈಮಲ್ಲೇ ಬೆಂದು ಹೋಗ್ಬೇಕು ಕುಕ್ಕರ್ ಅಲ್ಲೇನೆ. ಆಮೇಲೆ ನಾವು ನೆಕ್ಸ್ಟ್ ಇದನ್ನ ಮಾಡಕ್ಕಾಗೋದು. ಸೊ ಇವಾಗ ನಾನು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಅದಕ್ಕೂ ಮೊದ್ಲು ನಾನಿಲ್ಲಿ 1 ಬೌಲ್ ಆಗೋಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಬಾತಿಗೆ ಹಸಿ ಬಟಾಣಿ ಮತ್ತೆ ಟೊಮೆಟೊ ಇದ್ರೇನೆ ಅದು ಒಂದು ರುಚಿ, ತಿನ್ನೋದಕ್ಕೂ ಚೆನ್ನಾಗಿ ಅನ್ಸೋದು. ಸೊ ಹಸಿ ಬಟಾಣಿ ಇಲ್ಲ ಅಂತ ಅಂದ್ರೆ ಮನೆಯಲ್ಲಿ ಇರತ್ತಲ್ವಾ ಬಟಾಣಿ, ಅದನ್ನೇ ನೀರಲ್ಲಿ ನೆನೆ ಹಾಕೊಳ್ಳಿ ರಾತ್ರಿನೇ. ಬೆಳಗ್ಗೆ ಅಷ್ಟೊತ್ತಿಗೆ ಅದು ಚೆನ್ನಾಗಿ ನೆಂದಿರತ್ತೆ. ಆ ಟೈಮಲ್ಲಿ ನೀವು ಸೇರಿಸ್ಕೋಬಹುದು. ನಾನಿಲ್ಲಿ ಹಸಿ ಬಟಾಣಿ ಸೀಸನ್ ಆಗಿತ್ತಲ್ವಾ, ಹಂಗಾಗಿ ನಾನು ಹಸಿ ಬಟಾಣಿನ ಹಾಕೊಂಡಿದ್ದೀನಿ. ಹಸಿ ಬಟಾಣಿ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ಮೊದ್ಲೇ ನಾವು ನೆನ್ಪಿರ್ಲಿ, ಫಸ್ಟೇ ನಾವು ಗ್ರೀನ್ ಚಿಲ್ಲಿನ ಹಾಕೊಂಡಿದ್ವಿ, 3 ಹಸಿಮೆಣಸಿನ್ಕಾಯಿ. ಸೊ ಹಂಗಾಗಿ ಖಾರನ ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ 1 ಚಮಚ ಆಗೋಷ್ಟು ಖಾರದ ಪುಡಿ ಮತ್ತೆ 2 ಚಮಚ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದೀನಿ. ಇದು ಎರಡನ್ನು ಸ್ಕಿಪ್ ಮಾಡಕ್ ಹೋಗ್ಬೇಡಿ. 1 ರಿಂದ ಅರ್ಧ ಚಮಚ ಆಗುವಷ್ಟು ಖಾರದ ಪುಡಿನ ಹಾಕೊಳ್ಳಿ. ಮತ್ತೆ 2 ಚಮಚ ಆಗುವಷ್ಟು ಧನಿಯಾ ಪೌಡರ್ ನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತರ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಒಂದು ಪ್ಲೇಟ್ ನ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಇದನ್ನ ಚೆನ್ನಾಗಿ ಬೇಯೋದಕ್ ಬಿಡ್ತೀನಿ. ಆ ಎಣ್ಣೆ ಎಲ್ಲ ನೀಟಾಗಿ ಸೈಡ್ ಅಲ್ಲಿ ಬಿಟ್ಕೊಂಡಿರ್ಬೇಕು. ಆ ತರ ಇದು ಚೆನ್ನಾಗಿ ಬೇಯಬೇಕು. ನೋಡಿ, ಎಣ್ಣೆ ಎಲ್ಲ ಸೈಡ್ ಅಲ್ಲಿ ಬಿಟ್ಕೊಂಡಿದೆ. ಹಾಗೆ ಟೊಮೆಟೊ ಕೂಡ ತುಂಬಾ ಸಾಫ್ಟ್ ಆಗಿ ನೀಟಾಗಿ ಬೆಂದಿದೆ. ಟೊಮೆಟೊ ಇಷ್ಟು ಬೆಂದ್ರೆ ಸಾಕಾಗತ್ತೆ, ತುಂಬಾನು ಬೇಯಿಸಕ್ ಹೋಗ್ಬೇಡಿ. ಓಕೆನಾ? ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ, ಸಾಕಾಗತ್ತೆ ಅವಾಗ. ನೋಡಿ, ಇವಾಗ ಟೊಮೆಟೊ ಹಾಕಿದ್ದಾಯ್ತು, ಸ್ಪೈಸಸ್ ಹಾಕಿದ್ದಾಯ್ತು, ಎಲ್ಲಾನು ಹಾಕಿದಾಗಿದೆ. ನಾವಿವಾಗ ರೈಸ್ ನ ಹಾಕೋಬೇಕಾಗತ್ತೆ. ನಾನಿಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ರೇಷನ್ ರೈಸ್ ಅಲ್ಲಿ ಮಾಡಿ ತೋರ್ಸಿ ಅಂತ. ಸೊ ಹಂಗಾಗಿ ನಾನು ಇವತ್ತು ರೇಷನ್ ರೈಸ್ ನ ಹಾಕೊಂಡಿದೀನಿ. ಆಮೇಲೆ ಬೆನಿಫಿಟ್ ಏನು ರೇಷನ್ ರೈಸ್ ನ ಹಾಕೋದ್ರಿಂದ ಅಂದ್ರೆ
ನಾವ್ ಎಷ್ಟೇ ಹೊತ್ತನ್ನ ಇಟ್ರು ಇದನ್ನ ಒಂದಿನ ಪೂರ್ತಿ ಇಟ್ರು ಕೂಡ ನಮ್ಗೆ ಇದು ಗಟ್ಟಿ ಆಗಲ್ಲ. ಟೊಮೆಟೊ ಬಾತ್ ಆಗ್ಲಿ ಅಥವಾ ಪಲಾವ್ ಆಗ್ಲಿ ಯಾವ್ದು ಗಟ್ಟಿ ಆಗಲ್ಲ, ಉದ್ರುದ್ರಾಗಿ ಚೆನ್ನಾಗಿರತ್ತೆ. ಸೊ ಹಂಗಾಗಿ ಇವತ್ ನಾನು ಕೂಡ ಇದ್ರಲ್ಲೇ ಮಾಡ್ಕೊಂಡಿದೀನಿ. ಅಕ್ಕಿನ ಹಾಕಿದ್ಮೇಲೆ ಅಕ್ಕಿ 1 ಗ್ಲಾಸ್ಗೆ 2 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಮತ್ತೆ ಅಕ್ಕಿನ ಮೊದ್ಲೇ ನೆನೆ ಏನು ಇಟ್ಟಿಲ್ಲ, ನಾನು ಡೈರೆಕ್ಟ್ ಆಗಿ ವಾಶ್ ಮಾಡ್ಬಿಟ್ಟು ಹಂಗೆ ಸೇರಿಸ್ಕೊಂಡಿದೀನಿ. ಮತ್ತೆ ಮೇಲ್ಗಡೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದೀನಿ. ಇಷ್ಟ ಇದ್ರೆ ಫ್ಲೇವರ್ ಬೇಕು ಅನ್ನೋರಾದ್ರೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಸೇರಿಸ್ಕೋಬಹುದು. ಈ ಟೈಮಲ್ಲಿ ಉಪ್ಪು ಖಾರ ಹುಳಿ ಎಲ್ಲಾನು ಚೆಕ್ ಮಾಡ್ಕೊಂಡು ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು 2 ವಿಷಲ್ ಆಗೋಷ್ಟು ಕೂಗಿಸ್ಕೊಂಡಿದೀನಿ. ನೋಡಿ 2 ವಿಷಲ್ ಆದ್ಮೇಲೆ ಎಷ್ಟು ನೀಟಾಗಿ ಆಗಿದೆ ಅಂತ ಅಂದ್ರೆ, ಫಸ್ಟ್ ಟೈಮ್ ನಾನು ರೇಷನ್ ಅಕ್ಕಿನಲ್ಲಿ ಟ್ರೈ ಮಾಡಿದ್ದು, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಾವು ಮಾಮೂಲಿಯಾಗಿ ಬುಲೆಟ್ ರೈಸು ಸೋನಾ ಮಸೂರಿ ಎಲ್ಲ ಬಳಸ್ತೀವಲ್ವಾ, ಅದಕ್ಕಿಂತನೂ ರೇಷನ್ ರೈಸ್ ಅಲ್ಲಿ ಸಕ್ಕದಾಗಿರತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಇದೇ ಹದದಲ್ಲೇ ಇರ್ಬೇಕು ಇದು, ಯಾಕಂತಂದ್ರೆ ಆಮೇಲೆ ಸ್ವಲ್ಪ ಗಟ್ಟಿ ಆಗತ್ತೆ ಆರಾದ್ಮೇಲೆ, ಹಂಗಾಗಿ ಈ ಹದದಲ್ಲೇನೆ ಇರ್ಬೇಕು. ಈ ತರ ನೀವು ಒಂದ್ಸಲ ಟ್ರೈ ಮಾಡಿ ರೇಷನ್ ಅಕ್ಕಿನಲ್ಲಿ, ತುಂಬಾ ಚೆನ್ನಾಗಿರತ್ತೆ. ಬೆಳಿಗಿನ ಊಟಕ್ಕಾಗಿರ್ಬೋದು, ಮಧ್ಯಾಹ್ನ ಲಂಚ್ ಬಾಕ್ಸ್ ಆಗಿರ್ಬೋದು, ಒಂದೇ ಟೈಮ್ ಅಲ್ಲಿ 2ಕ್ಕೂ ಕೂಡ ರೆಡಿ ಆಗತ್ತೆ. ಸೊ ಈ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ. ಹಾಗೇನೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ.